ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ದೇವರು ನಮ್ಮ ಜೀವನಕ್ಕೆ ಒಳ್ಳೆಯ ಸಮಯ ಬರೋ ಮುಂಚೆ ಕೆಲವು ಸೂಚನೆಗಳನ್ನು ಕೊಡ್ತಾನೆ. ಅವು ಯಾವುದು ಗೊತ್ತಾ? ಹೌದು, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಸಣ್ಣ ಘಟನೆಗಳು ನಡೆಯುತ್ತವೆ. ಅವು ಸಾಮಾನ್ಯ ಅನ್ನಿಸಬಹುದು, ಆದರೆ ಹಿರಿಯರು ಹೇಳೋ ಪ್ರಕಾರ ಕೆಲವು ಸೂಚನೆಗಳು ಜೀವನದಲ್ಲಿ ಒಳ್ಳೆಯ ಸಮಯ ಆರಂಭವಾಗುವ ಸಂಕೇತವಾಗಿರಬಹುದು. ಲಕ್ಷ್ಮೀದೇವಿ ಅಂದರೆ ಕೇವಲ ಹಣ ಮಾತ್ರ ಅಲ್ಲ, ಶಾಂತಿ, ಸಂತೋಷ, ನೆಮ್ಮದಿ, ಆರೋಗ್ಯ, ಒಳ್ಳೆಯ ಯೋಜನೆ ಇವೆಲ್ಲವೂ ಲಕ್ಷ್ಮೀದೇವಿಯ ಕೃಪೆ ಅಂತ ಹೇಳ್ತಾರೆ. ಹಾಗಾದರೆ ಲಕ್ಷ್ಮೀದೇವಿಯ ಕಟಾಕ್ಷ ಮನೆಯ ಮೇಲೆ ಬಿದ್ದಾಗ ಯಾವ ಸೂಚನೆಗಳು ಕಾಣಿಸಬಹುದು ಗೊತ್ತಾ? ಅದರ ಬಗ್ಗೆನೇ ಇವತ್ತು ಈ ವಿಡಿಯೋ ಮಾಡಲಾಗಿದೆ. ಸೊ ಯಾವ್ಯಾವ ಸೂಚನೆಗಳು ನಮಗೆ ಕಾಣಿಸ್ತವೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಮೊದಲನೆಯ ಸೂಚನೆ, ಮನೆಯಲ್ಲಿ ಅಕಾರಣ ಶಾಂತಿ ಕಾಣಿಸುವುದು. ಹೌದು, ಮನೆಯಲ್ಲಿ ಒಂದು ರೀತಿಯ ಶಾಂತಿ ಕಾಣಿಸ್ತಾ ಹೋಗುತ್ತೆ. ಕೆಲವೊಮ್ಮೆ ನಾವು ಗಮನಿಸ್ತೀವಿ, ಹಿಂದೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗ್ತಿತ್ತು, ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ, ಮನೆಯ ವಾತಾವರಣ ಭಾರವಾಗಿರೋ ಹಾಗೆ ಅನ್ನಿಸ್ತಿತ್ತು. ಆದರೆ ಒಂದು ಸಮಯದ ನಂತರ ಅದೇ ಮನೆಯಲ್ಲಿ ಶಾಂತಿ ನಿಧಾನವಾಗಿ ಹೆಚ್ಚಾಗುತ್ತೆ. ಕುಟುಂಬದವರು ಒಬ್ಬರ ಜೊತೆ ಇನ್ನೊಬ್ಬರು ಚೆನ್ನಾಗಿ ಮಾತನಾಡ್ತಾ ಇರ್ತಾರೆ, ಕೋಪ ಕಡಿಮೆ ಆಗ್ತಾ ಹೋಗುತ್ತೆ, ಮನಸ್ಸಿಗೆ ಕಾರಣ ಇಲ್ಲದೆ ಒಂದು ರೀತಿಯ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಹಿರಿಯರು ಹೇಳೋ ಪ್ರಕಾರ ಇದು ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಇದೆ ಅನ್ನೋ ಸೂಚನೆ. ಯಾಕಂದರೆ ಲಕ್ಷ್ಮೀದೇವಿ ಇರುವ ಜಾಗದಲ್ಲಿ ಅಶಾಂತಿ ಕಡಿಮೆಯಾಗಿ ನೆಮ್ಮದಿ ಹೆಚ್ಚಾಗುತ್ತೆ ಅಂತ ಹಿರಿಯರು ಯಾವಾಗಲೂ ಹೇಳ್ತಿರ್ತಾರಲ್ವ. ಇದು ಮೊದಲನೇ ಸೂಚನೆ. ಮನೆಯಲ್ಲಿ ಅಕಾರಣವಾಗಿ ಶಾಂತಿ ನೆಲೆಸೋದು ಇದು ಮೊದಲನೇ ಸೂಚನೆಯಾಗಿದೆ. ಇನ್ನು ಎರಡನೇ ಸೂಚನೆ ಏನಂತ ನೋಡೋಣ ಬನ್ನಿ. ಮನೆಯಲ್ಲಿ ಶುಭ ಸಂಕೇತಗಳು ಕಾಣಿಸೋದು. ಮನೆಯ ಸುತ್ತಮುತ್ತ ಶುಭ ಸಂಕೇತಗಳು ಕಾಣಿಸ್ತಾ ಹೋಗುತ್ತೆ. ಉದಾಹರಣೆಗೆ, ಬೆಳಗ್ಗೆ ಎದ್ದ ತಕ್ಷಣ ಹಕ್ಕಿಗಳ ಸಿಹಿಯಾದ ಧ್ವನಿ ಕೇಳಿಸೋದು, ತುಳಸಿ ಗಿಡ ಹಚ್ಚ ಹಸಿರಾಗಿ ಬೆಳೆಯೋದು, ಮನೆಗೆ ಅತಿಥಿಗಳು ಒಳ್ಳೆಯ ಮನಸ್ಸಿನಿಂದ ಬರೋದು. ಕೆಲವೊಮ್ಮೆ ನಾವು ಬೇಸರದಲ್ಲಿದ್ದಾಗಲೂ ಯಾರಾದರೂ ಒಳ್ಳೆಯ ಮಾತು ಹೇಳ್ತಾರೆ ಅಥವಾ ಅನಿರೀಕ್ಷಿತವಾಗಿ ಒಳ್ಳೆಯ ಸುದ್ದಿ ಕೇಳಿಸುತ್ತೆ. ಇವು ಚಿಕ್ಕ ವಿಷಯಗಳಂತೆ ಕಾಣಿಸಬಹುದು, ಆದರೆ ಇಂಥ ಪಾಸಿಟಿವ್ ಘಟನೆಗಳು ಹೆಚ್ಚಾಗೋದು ಕೂಡ ಒಳ್ಳೆಯ ಸಂಕೇತ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಪ್ರಕೃತಿ ಮತ್ತು ಮನಸ್ಸಿನ ನಡುವೆ ಒಳ್ಳೆಯ ಶಕ್ತಿ ಸೇರೋ ಸಮಯದಲ್ಲಿ ದೈವಿಕ ಅನುಗ್ರಹ ಕೂಡ ನಿಧಾನವಾಗಿ ಜೀವನಕ್ಕೆ ಬರತೊಡಗುತ್ತೆ. ಇದು ಎರಡನೆಯ ಸೂಚನೆಯಾಗಿದೆ, ಒಳ್ಳೆಯ ಶುಭ ಸಂಕೇತಗಳು ಮನೆಯಲ್ಲಿ ಕಾಣಿಸ್ತಾ ಹೋಗೋದು. ಇನ್ನು ಮೂರನೆಯ ಸೂಚನೆ ಏನಂತ ನೋಡೋಣ. ಹಣ ಕಡಿಮೆ ಇದ್ದರೂ ಕೂಡ ಅನ್ನದ ಕೊರತೆ ಆಗದೇ ಇರುವುದು. ಹಣದ ಸಮಸ್ಯೆ ಇದ್ದರೂ ಮನೆಯಲ್ಲಿ ಅನ್ನದ ಕೊರತೆ ಆಗದೇ ಇರೋದು. ಹೌದು, ಈ ಸಮಯದಲ್ಲಿ ಹಲವರಿಗೆ ಹಣದ ತೊಂದರೆ ತುಂಬ ಇರುತ್ತೆ, ಕಷ್ಟಗಳು ಕೂಡ ತುಂಬ ಇರುತ್ತೆ, ಏನೇನೋ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿರ್ತಾರೆ. ಆದರೆ ಗಮನಿಸಿ ನೋಡಿದಾಗ ಎಷ್ಟೇ ಕಷ್ಟ ಇದ್ದರೂ ಸಮೂಹ ಜೀವನ ನಡೀತಾನೇ ಇರುತ್ತೆ. ಯಾರಾದರೂ ಸಹಾಯ ಮಾಡ್ತಾರೆ, ಎಲ್ಲಾದರೂ ಕೆಲಸ ಸಿಗುತ್ತೆ, ಅಥವಾ ಕೊನೆಯ ಕ್ಷಣದಲ್ಲಿ ಏನೋ ಒಂದು ಮಾರ್ಗ ಸಿಕ್ಕಿಬಿಡುತ್ತೆ. ಹಿರಿಯರು ಹೇಳೋ ಪ್ರಕಾರ ಮನೆಯಲ್ಲಿ ಊಟದ ಕೊರತೆ ಆಗದಿರುವುದಕ್ಕೂ ಕೂಡ ಒಂದು ದೊಡ್ಡ ಭಾಗ್ಯ ಅಂತಲೇ ಹೇಳ್ಬೋದು ಅಂತ ಹೇಳ್ತಾರೆ. ಯಾಕಂದರೆ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆ ಎಲ್ಲಿ ಇರುತ್ತೋ ಆ ಜಾಗದಲ್ಲಿ ಅನ್ನದ ಅಭಾವ ತುಂಬ ಕಡಿಮೆ ಇರುತ್ತೆ. ಅನ್ನಕ್ಕೆ ಅಭಾವ ಆಗೋದೇ ಇಲ್ಲ ಅನ್ನೋ ಒಂದು ನಂಬಿಕೆ ಇದೆ ಅಂತ ಹೇಳ್ತಾರೆ. ಹೌದು, ನಿಜವಾಗಿ ಹೌದಲ್ವಾ? ಎಷ್ಟೋ ಮನೆಗಳಲ್ಲಿ ತುಂಬ ಶ್ರೀಮಂತರು ಇರ್ತಾರೆ, ಬೇಕಾದಷ್ಟು ತಿನ್ಬೋದು, ಬೇಕಾದಷ್ಟು ಕೊಂಡುಕೊಳ್ಬೋದು, ಎಷ್ಟು ಬೇಕಾದರೂ ಊಟ ಮಾಡ್ಬೋದು, ಹೇಗೆ ಬೇಕಾದರೂ ಇರ್ಬೋದು. ಆದರೆ ನೋಡಿ, ಅವರಿಗೆ ಊಟ ಮಾಡೋಕ್ಕೆ ಆಗ್ತಿರಲ್ಲ, ಏನೇನೋ ಹೆಲ್ತ್ ಪ್ರಾಬ್ಲಮ್ಸ್ಗಳು ಅಥವಾ ಏನೇನೋ ಇನ್ನು ಊಟ ಮಾಡಿದರೆ ತೊಂದರೆಗಳಾಗ್ತಾ ಇರೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಅಲ್ವಾ. ಅದಕ್ಕೇ ಅನ್ನಪೂರ್ಣೇಶ್ವರಿ ಎಲ್ಲಿ ನೆಲೆಸಿರ್ತಾಳೆ ಅಥವಾ ಅನ್ನಪೂರ್ಣೇಶ್ವರಿಯ ಕೃಪೆ ಎಲ್ಲಿರುತ್ತೆ ಅಲ್ಲಿ ಅನ್ನಕ್ಕೆ ಅಭಾವ ಇರಲ್ಲ ಅಂತ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಕಣ್ತುಂಬ ನಿದ್ದೆ, ನೆಮ್ಮದಿ ಎಲ್ಲವೂ ಕೂಡ ಲಕ್ಷ್ಮಿಯ ಕೃಪಾ ಕಟಾಕ್ಷಣೆ ಅಲ್ವೇ. ಇದು ಮೂರನೇದಾಯಿತು. ಇನ್ನು ನಾಲ್ಕನೆಯ ಸೂಚನೆ, ದೇವರ ಮೇಲೆ ಭಕ್ತಿ ಹೆಚ್ಚಾಗೋದು. ಮನಸ್ಸು ದೇವರ ಕಡೆ ಹೆಚ್ಚು ಸೆಳೆಯೋದು. ಹಠಾತ್ತಾಗಿ ಡಿವೋಷನಲ್ ಹಾಡು ಕೇಳಬೇಕು ಅಥವಾ ಶ್ಲೋಕವನ್ನು ಹೇಳಬೇಕು ಅಥವಾ ದೇವಾಲಯಕ್ಕೆ ಹೋಗಬೇಕು ಅನಿಸೋದು. ಹಿಂದೆಲ್ಲ ಆಸಕ್ತಿ ಇರಲ್ಲ, ಹಿಂದೆ ಆಸಕ್ತಿ ಇಲ್ಲದಿದ್ದರೂ ಈಗ ಮನಸ್ಸಿಗೆ ಪೂಜೆ ಮಾಡಿದರೆ ಶಾಂತಿ ಸಿಗೋ ಹಾಗೆ ಫೀಲ್ ಆಗುತ್ತೆ, ಆ ಥರ ಅನಿಸ್ತಾ ಇರುತ್ತೆ. ಇದು ಸಾಮಾನ್ಯ ವಿಷಯ ಅಲ್ಲ.
ಯಾಕಂದರೆ ಮನಸ್ಸು ಶುದ್ಧವಾಗುವ ಸಮಯದಲ್ಲಿ ದೈವಿಕ ಶಕ್ತಿ ನಮ್ಮ ಜೀವನಕ್ಕೆ ಇನ್ನೂ ಹತ್ತಿರ ಬರ್ತಾ ಇರುತ್ತೆ ಅಂತಲೇ ಅರ್ಥ. ಆದ್ದರಿಂದ ಕೆಲವರು ಹೇಳ್ತಾರೆ, ದೇವರು ಕರೆಯದೆ ಯಾರಿಗೂ ಭಕ್ತಿ ಬರೋದಿಲ್ಲ ಅಂತ. ಹೌದು, ಇದು ತುಂಬ ನಿಜ ಅನಿಸುತ್ತೆ. ಏಕೆಂದರೆ ನಾವು ಎಷ್ಟೋ ಸತಿ ಅಂದ್ಕೊಂಡಿರ್ತೀವಿ, ಆ ದೇವಸ್ಥಾನಕ್ಕೆ ಹೋಗಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕು, ಆವಾಗ ಹೋಗಬೇಕು, ಇವಾಗ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀವಿ ಅಲ್ವಾ. ಆದರೆ ನೋಡಿ, ಆ ಪ್ಲ್ಯಾನ್ ಯಾವತ್ತೂ ಕೂಡ ಕೆಲವೊಮ್ಮೆ ಸಕ್ಸಸ್ಸೇ ಆಗಲ್ಲ. ಆದರೆ ಅನಿರೀಕ್ಷಿತವಾಗಿ ಆ ದೇವರು ಕರೆಸಿಕೊಳ್ತಾನೆ ನಮಗೆ ಆ ಸ್ಥಳಕ್ಕೆ ಅಲ್ವಾ. ಎಷ್ಟು ವಿಚಿತ್ರ ಅನಿಸುತ್ತೆ, ಆದರೂ ಇದು ಸತ್ಯ. ಹೌದು, ದೇವರು ಕರೆಯದೆ ಯಾರಿಗೂ ಭಕ್ತಿ ಬರೋದಿಲ್ಲ. ಹೌದು, ದೇವರು ನಮ್ಮನ್ನೇ ನೆನೆಸಬೇಕು, ಆವಾಗಲೇ ನಮಗೆ ಭಕ್ತಿ ಅನ್ನೋದು ಕೂಡ ಬರೋದು. ಇದು ದೇವರ ಮೇಲೆ ಭಕ್ತಿ ಹೆಚ್ಚಾಗೋದು. ಇದು 4ನೇ ಸೂಚನೆ ಆಯಿತು. ಇನ್ನು ಕೊನೆಯದಾಗಿ 5ನೇ ಸೂಚನೆ, ಕಾರಣ ಇಲ್ಲದೆ ಧೈರ್ಯ ಅಥವಾ ನಂಬಿಕೆ ಹೆಚ್ಚಾಗೋದು. ಇದು ಬಹಳ ಮುಖ್ಯವಾದ ಸೂಚನೆಯಾಗಿದೆ. ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿರ್ತವೆ, ಮನಸ್ಸು ಸಂಪೂರ್ಣ ನಮ್ಮದು ಕುಗ್ಗಿಬಿಟ್ಟಿರುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಧೈರ್ಯ, ನನಗೆ ಒಳ್ಳೆಯದು ಆಗೇ ಆಗುತ್ತೆ, ದೇವ್ರು ನನ್ನನ್ನು ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಹೃದಯಾಂತರಾಳದಿಂದ ಹಾಗೆ ಬರ್ತಾನೆ ಇರುತ್ತೆ. ಸೊ ಇದು ಒಂದು ದೊಡ್ಡ ಪಾಸಿಟಿವ್ ಸೈನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಲಕ್ಷ್ಮೀ ದೇವಿಯ ಕೃಪೆ ಇರುವ ಜಾಗದಲ್ಲಿ ಭಯಕ್ಕಿಂತ ಧೈರ್ಯ ಹೆಚ್ಚಿರುತ್ತೆ. ಮನಸ್ಸಿನಲ್ಲಿ ನಂಬಿಕೆ ಇದ್ದರೆ ಕಷ್ಟದ ಸಮಯವು ನಿಧಾನವಾಗಿ ಬದಲಾಗೋಕ್ಕೆ ಶುರುವಾಗುತ್ತೆ. ಸೊ ಇದು ಒಂದು 5ನೇ ಸೂಚನೆ ಆಯಿತು. ನಮಗೆ ತನ್ನಿಂತಾನೇ ಧೈರ್ಯ ಬರೋದು. ಎಷ್ಟೇ ಕಷ್ಟಗಳಿದ್ದರೂ ಕೂಡ ನಾನು ಅದನ್ನು ಮೆಟ್ಟಿ ನಿಲ್ತೀನಿ ಅನ್ನೋ ಧೈರ್ಯ ಬರೋದು, ಅಥವಾ ದೇವರ ಬಗ್ಗೆ ನಂಬಿಕೆ ಹೆಚ್ಚಾಗೋದು, ಅಥವಾ ನಾನು ಸಾಧಿಸ್ತೀನಿ ಅನ್ನೋ ನಂಬಿಕೆ ಹೆಚ್ಚಾಗೋದು, ಇವೆಲ್ಲ ಕೂಡ ಆ ಭಗವಂತನ ಒಂದು ಕೃಪಾ ಕಟಾಕ್ಷವೇ ಆಗಿದೆ. ಸೊ ಇದು 5ನೇ ಸೂಚನೆ ಆಯಿತು. ಹಾಗಾದರೆ ಈ 5 ಸೂಚನೆಗಳಲ್ಲಿ ಯಾವುದಾದರೂ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಂಡಿದೆಯಾ, ಅಥವಾ ಎಲ್ಲ ಸೂಚನೆಗಳು ಇದೆಯಾ? ಇವೇ 5 ಸೂಚನೆಗಳು ನಮಗೆ ಏನಾದರೂ ಮುಂದೆ ಒಳ್ಳೆಯದಾಗುತ್ತೆ ಅನ್ನುವಾಗ ಕಾಣುವ ಸೂಚನೆಗಳು ಅಂತ ಹಿರಿಯರು ಹೇಳ್ತಾ ಇರೋದನ್ನು ಈ ವಿಡಿಯೋದಲ್ಲಿ ನಾವು ಇದುವರೆಗೂ ತಿಳ್ಕೊಳ್ತಾ ಬಂದ್ವಿ. ಸೊ ಎಲ್ಲರ ಮನೆಗಳಲ್ಲಿ ಲಕ್ಷ್ಮೀ ನಾರಾಯಣರ ಕೃಪೆಯಿಂದ ಎಲ್ಲವೂ ಒಳ್ಳೆಯದಾಗಲಿ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗಲಿ ಅಂತ ದೇವರ ಹತ್ರ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.